ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ವೀಕೆಂಡ್ನ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತಾ, ನನ್ನ ವೀಕೆಂಡ್ ಹೇಗಿತ್ತು ಅದನ್ನು ಈ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನು ನನ್ನ ಮಗಳು ಪಾಸ್ತಾ ತಿಂದು ರೆಡಿಯಾಗಿಬಿಟ್ಟು ನಮ್ಮ ಹೊಲ ಮನೆಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ದಾರಿ ಮಧ್ಯದಲ್ಲಿ ಎಮ್ಮೆಗಳು ಬರ್ತಾ ಇದೆ. ಎಮ್ಮೆ ಮೇಯಿಸ್ಕೊಂಡು ಅವರು ಮನೆಗೆ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ನನ್ನ ಮಗಳು ನೋಡ್ತಾ ವಿಡಿಯೋ ಮಾಡ್ತಾ ಬರ್ತಾ ಇದ್ದಾಳೆ. ಅಷ್ಟರಲ್ಲೇ ನಾವು ನಮ್ಮ ಹೊಲ ಮನೆಗೆ ಬಂದೇ ಬಿಟ್ವಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಹೊಲ ಮನೆನ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ. ನಾವು ಈ ವೀಕೆಂಡ್ ಹೊಲ ಮನೆಗೆ ಹೋಗಿ ಬರೋಣ ಅಂತ ಈ ಹೊಲ ಮನೆಗೆ ಬಂದಿದ್ದೀವಿ. ನಮ್ಮ ಮಾವನವರು ಇಲ್ಲೇ ಒಂದು ಪುಟ್ಟದಾಗಿರೋ ಮನೆ ಕಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಅರಿಶಿನ ಬೆಳೆದಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಕಾರ್ನ್ ಎಲ್ಲ ಒಣಗಿದೆ. ಈಗ ಕಾರ್ನ್ ಬೆಳೆದಿದ್ದಾರೆ. ಇಲ್ಲಿ ನೋಡಿ, ದಾಸವಾಳದ ಗಿಡ ಕಾಣಿಸ್ತಾ ಇದೆಯಲ್ಲ, ದಾಸವಾಳದ ಹೂವು, ತೆಂಗಿನ ಮರ, ಕಬ್ಬು, ಮಾವಿನ ಮರ ಎಲ್ಲನೂ ತೋಟದ ಮನೆಯಲ್ಲಿ ನೀವು ಕಾಣ್ಬೋದು. ಇಲ್ಲೇ ಒಂದು ಪುಟ್ಟದಾಗಿರೋ ಮನೆ ನೋಡ್ತಾ ಇದ್ದೀರಲ್ವಾ, ಸೂರ್ಯನ ಬೆಳಕು ಹೇಗಿದೆ. ಕಾರ್ನ್ ನೋಡಿ, ಇಲ್ಲಿ ಒಣಗಿದೆ, ಎಲ್ಲ ಕಾರ್ನು ಒಣಗಿದೆ. ಈಗ ಇಲ್ಲಿ ನೋಡಿ, ನಮ್ಮ ಮಾವನವರು ಮೆಣಸಿನ್ಕಾಯಿ ಗಿಡ ಬೆಳೆದಿದ್ದಾರೆ. ಮೆಣಸಿನ್ಕಾಯಿ ಎಲ್ಲನೂ ನೋಡ್ತಾ ಇಲ್ಲಿ ಬಂದರು ನೋಡ್ರಿ. ಇವರೇ ನಮ್ಮ ಮಾವನವರು ಎತ್ತುಗಳನ್ನು ಮೇಯಿಸಿ ಕಟ್ಟೋಕೆ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ವಾ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಕರಿಬೇವಿನ ಗಿಡ, ಇದನ್ನೇ ನಾವು ನಮ್ಮ ಮನೇಲಿ ಬಳಸೋದು. ಬದನೆಕಾಯಿ ಗಿಡ ನೋಡ್ರಿ, ನನ್ನ ಮಗಳು ಕರಿತಾ ಇದ್ದಾಳೆ. ಬದನೆಕಾಯಿ ಗಿಡ ಎಲ್ಲ ನೋಡಿಕೊಂಡು ಇಲ್ಲಿ ನೋಡಿ, ಚಿಕ್ಕದಾಗಿರೋ ಒಂದು ಸ್ಪೈಡರ್ ಜೇಡ್ರ ಬಲೆ ಕಟ್ಟಿ ಅದರಲ್ಲೇ ವಾಸಿಸ್ತಾ ಇದೆ. ಮನೆ ಅನ್ನೋದು ಎಲ್ರಿಗೂ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಕಾಣಿಸ್ತಾ ಇದೆಯಲ್ವಾ ಹೇಗದು ಅದರಲ್ಲೇ ಕೂತಿದೆ ಅಂತ. ಅಷ್ಟರಲ್ಲಿ ನಮ್ಮ ಮಾವನವ್ರು ಬಂದು ಒಲೆ ಹತ್ತಿಸಿ ನಮಗೋಸ್ಕರ ಲೆಮನ್ ಗ್ರಾಸ್ ಟೀ, ಅಂದರೆ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನಮ್ಮ ಮಾವನವರ ರೇಡಿಯೋ, ಎಲ್ರಿಗೂ ನೆನಪಾಗ್ಬೋದು. ರೇಡಿಯೋ ಅದರಲ್ಲಿ ಪಲ್ಲವಿ ಅನುಪಲ್ಲವಿಯಲ್ಲಿರೋ ಸಾಂಗ್ ತಾಗ್ತಾ ಇತ್ತು. ಆವಾಗ ಜಸ್ಟ್ ನಮ್ಮ ಮಾವನವರು ಹಾಲಿಟ್ಟು ನಮಗೋಸ್ಕರ ಲೆಮನ್ ಗ್ರಾಸ್ ಟೀ ಮಾಡಿದರು. ಆವಾಗ ಅವ್ರದ್ದು ಚೈಲ್ಡ್ಹುಡ್ ನೆನಪನ್ನು ಶೇರ್ ಮಾಡಿಕೊಂಡ್ರು ನಮ್ಮ ಜೊತೆ. ಅವರು ಚಿಕ್ಕವರಿರುವಾಗ ಇದಕ್ಕೆ ನೀವೇನಂತೀರಾ ಅಂತ ಎಲ್ಲರೂ ಕಮೆಂಟ್ ಮಾಡಿ. ನನಗೂ ಅದು ಏನಂತಾರಂತ ಗೊತ್ತಿಲ್ಲ. ಅದರಿಂದ ಅವರ ಒಂದು ಸರಿ ಹೊಡೆದಾಗ ಅವ್ರ ಅತ್ತೆಗೆ ಹೋಗಿ ಸರಿಯಾಗಿ ಕೂತಿತ್ತಂತ ಅವ್ರು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಅದನ್ನೆಲ್ಲ ಹೇಳ್ತಾಯಿದ್ರು. ನಮಗಲ್ಲೇ ಹೊಲ ಮನೆಯಲ್ಲೇ ನಾನೇ ಮಾಡಿಕೊಟ್ಟಿದ್ದೆ ನಮ್ಮ ಮಾವನವ್ರಿಗೆ. ಕೊಬ್ಬರಿ ಉಂಡೆ ಆಮೇಲೆ ಅವಲಕ್ಕಿ ಎಲ್ಲ ಮಾಡಿಕೊಟ್ಟಿದ್ದೆ. ಅವ್ರು ಹೊಲದಲ್ಲೇ ಇರ್ತಾರಲ್ವ, ಹೊಲದಲ್ಲಿ ತಿನ್ನೋಕ್ಕೋಸ್ಕರ. ನನ್ನ ಮಗಳು ಎಂಜಾಯ್ ಮಾಡ್ತಾ ಇದ್ದಾಳೆ ತಿಂತ. ಅವರು ನಮಗೆ ಕೊಟ್ಟಿದ್ದರು, ನಾವು ತಿಂದು ಎಲ್ಲ ಎಂಜಾಯ್ ಮಾಡ್ತಾ ಕೂತಿದ್ದು. ನೀವು ಇಲ್ಲೊಂದು ಚಿಕ್ಕದಾಗಿರೋ ಚಿಮಣಿ ಕಾಣಿಸ್ತಾ ಇದೆ, ಅದನ್ನು ನಮ್ಮ ಮಾವನವರೇ ಮಾಡಿದ್ದು. ನೈಟ್ ಕತ್ಲೆ ಆದಾಗ, ಲೈಟ್ ಹೋದಾಗ ಅದನ್ನು ಯೂಸ್ ಮಾಡ್ಕೊಳ್ತಾರೆ ಅವರು ಸ್ಟ್ರೈನ್ ಮಾಡಲಿಕ್ಕಂತ ಪ್ಲಾಸ್ಟಿಕ್ ಸ್ಟ್ರೈನರ್ ನನ್ನಲ್ಲಿ ಮಾಡ್ತೀನಿ ಅಂತ ಕೇಳಿದರು. ನಾನು ಬೇಡ, ಹಾಗೆ ಸ್ಟ್ರೈನ್ ಮಾಡಿ ಹಾಕಿ ಅಂತ ಹೇಳಿದೆ. ಹಾಗೆ ಹಾಕ್ತಾ ಇದ್ದಾರೆ ನೋಡಿ. ನಮಗೆ ಅವರೇ ಸರ್ವ್ ಮಾಡಿಕೊಡ್ತಾ ಎಂಜಾಯ್ ಮಾಡ್ತಾ ಮತ್ತೆ ಎಲ್ಲ ಹೊಲನೆಲ್ಲ ಅಡ್ಡಾಡಿ ಕರಿಬೇವು ಬದನೆಕಾಯಿ ಎಲ್ಲ ತೊಗೊಂಡು ಈವ್ನಿಂಗ್ ಆಗಿತ್ತು. ಹೀಗಾಗಿ ಮನೆಗೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಗಾಡಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಾಗಿದೆ ವಿಡಿಯೋ? ಹೋಪ್ ಎಲ್ರಿಗೂ ಲೈಕ್ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.